ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ನಿಮ್ಮದು ಧನುರ್ರಾಶಿ. ಧನುರ್ರಾಶಿಗೆ ಶನೈಶ್ವರ 2ನೆಯ ಭಾವ ಮತ್ತು 3ನೆಯ ಭಾವದ ಆಧಿಪತ್ಯವನ್ನು ಹೊಂದಿದಂತಹ ಗ್ರಹ. ಸ್ಯಾಟರ್ನ್ ಇಸ್ ದ ಲಾರ್ಡ್ ಆಫ್ ಸೆಕೆಂಡ್ ಹೌಸ್ ಆ್ಯಂಡ್ ಥರ್ಡ್ ಹೌಸ್. ಸೆಕೆಂಡ್ ಲಾರ್ಡ್, ಥರ್ಡ್ ಲಾರ್ಡ್ ಪ್ಲೇಸ್ಡ್ ಇನ್ ಟ್ರಾನ್ಸಿಟಿಂಗ್ ಇನ್ ಫೋರ್ತ್ ಹೌಸ್. ಸುಖ ಭಾವದಲ್ಲಿ ಶನಿಯ ಸಂಚಾರ ಪ್ರಸ್ತುತವಾಗಿ ಇರುವಂಥದ್ದು. ಸುಖ ಭಾವದಲ್ಲಿ ಶನಿಯ ಸಂಚಾರ ಬಂದಾಗ ನಾಲ್ಕನೆಯ ಭಾವದಲ್ಲಿ ಶನಿಯು ಸಂಚರಿಸುವಾಗ ಕೇಂದ್ರದಲ್ಲಿ ಸಂಚರಿಸುವನು. ರಾಶಿಯಿಂದ ಕೇಂದ್ರದಲ್ಲಿ ಬಂದಾಗ, ಪಾಪಗ್ರಹ ಬಂದಾಗ ಶುಭ ಫಲಗಳನ್ನು ನೀಡುತ್ತೆ. ಇದು ಒಂದು ಪಾಯಿಂಟು. ಅಟ್ಲೀಸ್ಟ್ ಒಂದು ಕಡೆಯಿಂದ ಒಳ್ಳೆಯ ಫಲ ಬರ್ತಾ ಇದೆ. ಆಸ್ಟ್ರಾಲಜಿ ಆಸ್ ಇಟ್ ಈಸ್. ಇಲ್ಲಿ ಶುಭ ಫಲಗಳಿದ್ರೆ ಶುಭ ಫಲಗಳು, ನಕಾರಾತ್ಮಕ ಫಲಗಳಿದ್ರೆ ನಕಾರಾತ್ಮಕ ಫಲಗಳು. ನೋ ಮ್ಯಾನಿಪ್ಯುಲೇಷನ್. ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಲಿ ಅಂತ ಸುಮ್ಮನೆ 100 ಶುಭ ಫಲಗಳನ್ನು ಹೇಳೋಕ್ಕಾಗಲ್ಲ. ಹಾಗಂತ ಹೇಳಿ ಸುಮ್ಮನೆ ಯಾರಿಗೂ ಹೆದರಿಸೋಕ್ಕೂ ಕೂಡ ಬರಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ಸೊ ಧನುರಾಶಿಗೆ ಸೆಕೆಂಡ್ ಲಾರ್ಡ್, ಥರ್ಡ್ ಲಾರ್ಡ್ ಆಗಿ ಶನೈಶ್ವರ ಬರುವಂಥದ್ದು ಫೋರ್ತ್ ಹೌಸಲ್ಲಿ. ಬರುವ ಜುಲೈ 26ರಿಂದ ಡಿಸೆಂಬರ್ 10, 138 ದಿನಗಳ ಅವಧಿಯವರೆಗೆ ಶನಿಯು ನಿಮ್ಮ 4ನೇ ಭಾವದಲ್ಲಿ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡುವನು. ಮೀನ ರಾಶಿ ನಿಮ್ಮದು ಅಭಿಮುಖ ರಾಶಿ ಆಗಿರುವಂಥದ್ದು. ಅಭಿಮುಖ ರಾಶಿ ಅಂದರೆ ನಿಮ್ಮ ರಾಶಿಯ ಒಂದು ರಾಶ್ಯಾಧಿಪತಿ, ಆತನಿಗೆ ಇನ್ನೊಂದು ರಾಶಿಯಾಧಿಪತಿ ಬಂದಿರುವಂಥದ್ದು ಗುರು. ಸೊ ನಿಮ್ಮ ರಾಶಿಯಾಧಿಪತಿ ಗುರು, ಆತನು ಮೀನ ರಾಶಿಯೂ ಕೂಡ ರಾಶಿಯಾಧಿಪತಿ ಆಗಿರುವನು. ಇಂತಹ ನಿಮ್ಮ ಅಭಿಮುಖ ರಾಶಿಯಲ್ಲಿ ಮೀನರಾಶಿ ಮೋಕ್ಷ ರಾಶಿ, ಕೇತು ಸುಖ ಪಡುವನು, ಶುಕ್ರ ಉಚ್ಚನಾಗುವನು. ಗುರುವಿನ ಸ್ವಂತ ರಾಶಿ. ಧರ್ಮ, ಆಧ್ಯಾತ್ಮ ಮತ್ತು ಇಂಟ್ಯೂಷನ್ಸ್ ಇದೆಲ್ಲವೂ ಕೂಡ ಒಳಗೊಂಡಿರುವಂಥ ರಹಸ್ಯಕಾರಿ ಮೀನರಾಶಿ. ಮೋಕ್ಷವನ್ನು ಕುರಿತು ಚಿಂತಿಸುವಂಥ ರಾಶಿ, ವಿಷ್ಣು ಪಾದವನ್ನು ಪ್ರತಿನಿಧಿಸುವಂಥ ರಾಶಿ. ಇಂಥ ವಿಶೇಷವಾದ ರಾಶಿಯಲ್ಲಿ ಅಂದರೆ ನಿಮ್ಮ ಸುಖ ಭಾವದಲ್ಲಿ ಗುರು ಈ ಶನೈಶ್ವರ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ 138 ದಿನಗಳ ಅವಧಿಯವರೆಗೆ. ಈಗಾಗಲೇ ನೀವು ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿ ಇದ್ದೀರಿ. ಪ್ರಸ್ತುತವಾಗಿ 4ನೇ ಭಾವದ ಶನಿಯ ಸಂಚಾರ ಚಾಲ್ತಿಯಲ್ಲಿದೆ. ಸೊ ಅರ್ಧಾಷ್ಟಮ ಶನಿಯ ಪ್ರಭಾವ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಈಗ ಶನೈಶ್ವರ ವಕ್ರಿಯಾದ ಕಾರಣ ಮುಂದಿನ 138 ದಿನ 4ನೇ ಭಾವದ ಫಲಗಳನ್ನು ನಿಧಾನಗತಿಯಲ್ಲಿ ನೀಡುವನು. ಸ್ಲೋ ಡೌನ್, ಸ್ಪೀಡ್ ಬ್ರೇಕರ್ ಹಾಕುವನು. ಎದಕ್ಕೆ? 4ನೇ ಭಾವಕ್ಕೆ, 4ನೇ ಭಾವದ ಫಲಗಳಿಗೆ. ಸೊ ಧನುರಾಶಿ ಅಧಿಪತಿಯಾದ ಗುರು ಶನಿಗೆ 2ನೇ ಭಾವದ ಅಧಿಪತ್ಯವನ್ನು ಮಾರಕತೆಯ ಮುಖಾಂತರ ನೀಡುವ ಮಾರಕ ಭಾವದ ಅಧಿಪತ್ಯ, ಇನ್ನು 3ನೇ ಭಾವ ಉಪಚಯ ಭಾವದ ಅಧಿಪತ್ಯವನ್ನು ಕೂಡ ನೀಡಿದ್ದಾನೆ. ಸೊ ಸುಖ ಭಾವದಲ್ಲಿ ಶನಿಯ ವಕ್ರತ್ವ ಸುಖ ಭಾವದ ಫಲಗಳನ್ನು ನಿಧಾನಗತಿಯಲ್ಲಿ ನೀಡುತ್ತೆ. ಅರ್ಧಾಷ್ಟಮ ಶನಿಯ ಪ್ರಭಾವ ಇದೆ. ಇಲ್ಲಿ ಶನಿಯ ಅರ್ಧಾಷ್ಟಮ ಪ್ರಭಾವ ಕಡಿಮೆ ಆಗುತ್ತೆ. ಕಾರಣ ಒಂದು, ಕೇಂದ್ರದಲ್ಲಿದ್ದಾನೆ. ಕೇಂದ್ರದಲ್ಲಿ ಪಾಪಗ್ರಹ ಶುಭ ಫಲ ಕೊಡಬೇಕು, ಇದು ಒಂದು ನಿಯಮ. ಎರಡನೇದು, ಗುರುವಿನ ರಾಶಿಯಲ್ಲಿ ಇರೋದ್ರಿಂದ ಗುರುವಿನ ಎನರ್ಜಿ ಇದು ಏನು ಮಾಡುತ್ತೆ, ಅರ್ಧಾಷ್ಟಮ ಶನಿಯ ಫಲಗಳನ್ನು ನಿಯಂತ್ರಣಗೊಳಿಸುತ್ತೆ. ಇನ್ನು ಈಗ ಶನಿ ಈಗ ವಕ್ರಗತಿಯಲ್ಲಿ ಬೇರೆ ಇದ್ದಾರೆ. ಹೀಗಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಇನ್ನೂ ಕಡಿಮೆ ಆಗುತ್ತೆ. ವಕ್ರಗತಿಯಲ್ಲಿ ಬಂದಾಗ ನಿಧಾನ ಫಲಗಳನ್ನು ಕೊಡುವನು, 4ನೇ ಭಾವ ಫಲಗಳನ್ನು. ಸೊ ಸೆಕೆಂಡ್ ಲಾರ್ಡ್ ಈಸ್ ಇನ್ ಫೋರ್ತ್ ಹೌಸ್. ಇದರ ಜೊತೆಗೆ ಶನಿ ಸಂಚರಿಸುವ ಶನಿಯ ಫಲಗಳು ಹೆಂಗಿರ್ತವೆ? ಭಾವಾಧಾರಿತ, ಯೋಗಾಧಾರಿತ ಮತ್ತು ಕರ್ಮಾಧಾರಿತ. ಇನ್ನೊಂದು ಯಾವ ಪಾದ ಮುಖಾಂತರ ಸಂಚಾರ ಮಾಡ್ತಾನೆ. 5ನೇದು ಏನಂದ್ರೆ ಶನಿ ಮತ್ತೆ ಗುರುವಿನ ಟ್ರಾನ್ಸಿಟ್ ಅನ್ನು ನೋಡಬೇಕು. ಡಬಲ್ ಟ್ರಾನ್ಸಿಟ್ ಅಂತ ಇರ್ತಾರೆ. ಗುರು ಅನುಕೂಲವಾಗಿದ್ರೆ ಅಥವಾ ಗುರುವಿನ ದೃಷ್ಟಿ ಶನಿಯ ಮೇಲಿದ್ರೆ ಅವಾಗಲೂ ಕೂಡ ಶನಿಯ ನಿಯಂತ್ರಣದಲ್ಲಿ ಬರುವಂಥದ್ದು ತುಂಬ ಅಂಶಗಳಿದ್ದಾವೆ. ಸೊ ಇಲ್ಲಿ ಸೆಕೆಂಡ್ ಲಾರ್ಡ್ ಇನ್ ಫೋರ್ತ್ ಹೌಸ್. ಆಮೇಲೆ ನೋಡಿ, ಭಾವ ಸಂಚರಿಸುವ ಭಾವ ಅಂತೂ ಚೆನ್ನಾಗಿಲ್ಲ. 4ನೇ ಭಾವ ಅರ್ಧಾಷ್ಟಮ ಭಾವ ಇದೆ, ಓಕೆ. ಕೇಂದ್ರದಲ್ಲಿದ್ದಾನೆ, ಓಕೆ. ಪಾಪಗ್ರಹನಾಗಿದ್ದಾನೆ, ಓಕೆ. ಇನ್ನು ಪಾದ ಏನಿದೆ, ಲೋಹಪಾದ ಇದೆ. ಲೋಹ ಈಸ್ ಶನಿ, ಸ್ಯಾಟರ್ನ್ ಇಟ್ ಸೆಲ್ಫ್. ಲೋಹಪಾದ ಮೀನ್ಸ್ ಮತ್ತೆ ಸ್ಲೋ, ಇನ್ನೂ ಸ್ಲೋ ಆಗಿಬಿಡುತ್ತೆ. ಶನಹಿ ಅಂತ ಕರೀತಾರೆ. ಶನಹೋ ಶನಿಹಿ ಅಂದರೆ ಮೊದಲೇ ಮಂದ, ಅದರಲ್ಲಿ ಇನ್ನೂ ಮಂದವಾಗುವನು. ಇಲ್ಲಿ ನಿಧಾನಗತಿಯಲ್ಲಿ ಫಲ ಸಿಗ್ತವೆ. 4ನೇ ಭಾವದ್ದು ಸೆಕೆಂಡ್ ಲಾರ್ಡ್ ಇನ್ ಫೋರ್ತ್ ಹೌಸ್ ರಿಟ್ರೋಗ್ರೇಡೆಡ್. ನಿಮ್ಮ ವಿಶೇಷವಾದ ಗಮನ ಕುಟುಂಬ, ವಿಶೇಷವಾಗಿ ಕುಟುಂಬದ ಸಂಸ್ಕಾರ, ಸಂಪ್ರದಾಯ, ಟ್ರ್ಯಾಡಿಷನ್, ಸಂಸ್ಕಾರ, ಫ್ಯಾಮಿಲಿ ಮಾರಲ್ಸ್, ಫ್ಯಾಮಿಲಿ ವ್ಯಾಲ್ಯೂಸ್, ಫ್ಯಾಮಿಲಿ ರೂಟ್, ಕುಟುಂಬ ಮೂಲ, ಇವುಗಳ ಕಡೆಗೆ ಸೆಳೀತಾನೆ. ಅವುಗಳಲ್ಲಿ ಕೆಲವು ಪರಿವರ್ತನೆಗಳನ್ನು ತರಬೇಕು. ಕುಟುಂಬದ ಕೆಲವು ಕುಟುಂಬಸ್ಥರನ್ನೇ ಭಾವನಾತ್ಮಕವಾಗಿ ವರ್ತಿಸುವಿರಿ. ಮೀನರಾಶಿ ಸೆಂಟಿಮೆಂಟಲ್. ಸೊ ಕುಟುಂಬದಲ್ಲಿ ವಿಶೇಷವಾದ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಕೆಲವು ಬದಲಾವಣೆಗಳು. ಇದಕ್ಕೆ ಮೂಲ ಕಾರಣ ಕುಟುಂಬದ ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ಹೆಡೆಯುತ್ತವೆ, ಮತ್ತೆ ಸ್ಟಾರ್ಟ್ ಆಗ್ತವೆ. ಭಿನ್ನಾಭಿಪ್ರಾಯಗಳು ಕುಟುಂಬದ ಸದಸ್ಯರನ್ನೇ ಇವೆಲ್ಲ ಹೆಡೆಯತಿ ನಿಂತಾಗ ಮತ್ತೆ ಹಳೆಯ ಕೆಲವು ನಿರ್ಣಯಗಳನ್ನು ಮರು ಆಲೋಚನೆ ಮಾಡಬೇಕು, ಪುನರ್ವಿಮರ್ಶನೆ ಮಾಡುವಂಥದ್ದು. ಹಳೆಯ ನಿರ್ಣಯಗಳನ್ನು ಮರುಪರಿಶೀಲನೆ ಮಾಡಬೇಕು, ಬದಲಾವಣೆ ಮಾಡಬೇಕಾಗುತ್ತೆ. ಕೌಟುಂಬಿಕ ಕುಟುಂಬದ ಒಂದು ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರಗಳನ್ನ ಇವುಗಳಲ್ಲಿ ಕೆಲವು ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಜಗದ ನಿಯಮ. ಕೆಲವು ಚೇಂಜಸ್ ಬೇಕು. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬೇಕಾಗುತ್ತೆ.
ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದೇ ನಿಮ್ಮ ಮೊದಲನೇ ಆದ್ಯತೆ ಆಗಿಬಿಡುತ್ತೆ. ಇಲ್ಲಿ ತುಂಬ ಧನ ಹಾನಿ ಕೂಡ ಆಗ್ತಾ ಇದೆ. ಕುಟುಂಬದ ಜವಾಬ್ದಾರಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಹೆಗಲಿಗೆ ಬೀಳುವಂಥದ್ದು ತುಂಬಾ ಇದೆ. ಇದು ವೀಕ್ಷಕರೇ, ಇದು ಒಂದು ಪ್ಲೇಲಿಸ್ಟ್ 12 ವಿಡಿಯೋ. ಮುಂದೆ ಇದೇ ರೀತಿಯ 5 ಪ್ಲೇಲಿಸ್ಟ್ ಬರ್ತವೆ. ಇದು ಶನಿ ಪರಿವರ್ತನೆ ಆಯಿತು. ಮುಂದೆ ಆಗಸ್ಟ್ ಮಾಸ ಭವಿಷ್ಯ, ಕುಜ ರಾಶಿ ಪರಿವರ್ತನೆ, ಮಿಥುನದಲ್ಲಿ ಕುಜ, ಬುಧನ ರಾಶಿ ಪರಿವರ್ತನೆ, ಕನ್ಯಾದಲ್ಲಿ ಶುಕ್ರ ರಾಶಿ ಪರಿವರ್ತನೆ, 5 ಪ್ಲೇಲಿಸ್ಟ್ ಬರ್ತವೆ. ಈ ಎಲ್ಲ ಪ್ಲೇಲಿಸ್ಟ್ಗಳು ಪ್ರತಿಯೊಂದು ಪ್ಲೇಲಿಸ್ಟ್ನಲ್ಲಿ 12 ವಿಡಿಯೋಸು. ಇದು 5 ಪ್ಲೇಲಿಸ್ಟು. ಮುಂದೆ ಇದೇ 5 ಪ್ಲೇಲಿಸ್ಟ್ಗಳು ಮುಂದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಬರ್ಬೋದು. ಅವುಗಳನ್ನು ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಅದು ನಮ್ಮ ಆಂಗ್ಲ ಮಾಧ್ಯಮದ ವೀಕ್ಷಕರಿಗಾಗಿ ತುಂಬ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಕೆಲವು ಜನರು ಇದ್ದರೂ ಕೂಡ ಅಪ್ಲೋಡ್ ಮಾಡಲು ಪ್ರಯತ್ನ ಪಡ್ತೀನಿ. ಬಹು ಜನರ ಒಂದು ಒತ್ತಾಯ ಬೇಡಿಕೆ ಇದೆ. ಸೊ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರ ಜೊತೆಗೆ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ ಆಗ್ತವೆ, ಪೇಡ್ ಕನ್ಸಲ್ಟೇಷನ್ಸ್ ಓನ್ಲಿ. ಜುಲೈ 19ರಿಂದ ಆಸಕ್ತರು ಸಂಪರ್ಕ ಮಾಡಬಹುದು. ಸೊ ಮುಂದೆ ಬರೋ ಪ್ಲೇಲಿಸ್ಟನ್ನು ನೋಡಿರಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಶ್ರೀ ಗುರುದೇವ್.